ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ಅದೇನು ಅಂತ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ. ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ, ಮತ್ತೊಂದು ಸೆಲೆಬ್ರೇಷನ್, ಹಾಗೆ ಕಮ್ ಟುಗೆದರ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಶೈನ್ ಫ್ರಮ್ ವಿತಿನ್ ಅಂದರೆ ಬಿ ಹ್ಯಾಪಿ ಆ ಥರ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಏನೋ ನ್ಯೂ ಬಿಗಿನಿಂಗ್ಸ್ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಹಳೆಯದನ್ನೆಲ್ಲ ಮರೆತು ಹೊಸದಾಗಿ ಜೀವನ ಪ್ರಾರಂಭ ಮಾಡೋಣ, ಹೊಸದಾಗಿ ಫ್ರೆಂಡ್ಶಿಪ್ ಶುರು ಮಾಡೋಣ. ಅಲ್ಲೊಂದು ಸೆಲೆಬ್ರೇಷನ್ ಇದೆ, ಹಾಗೆ ಇಲ್ಲೊಂದು ಟುಗೆದರ್ನೆಸ್ ಇದೆ. ಜೀವನ ಪೂರ್ತಿ ನಾನು ನಿನ್ನ ಜೊತೆ ಇರ್ತೀನಿ, ಮತ್ತೆ ಒಟ್ಟಿಗೆ ಜೀವನ ಮಾಡೋಣ ಹಾಗೆ ಹೇಳ್ತಾ ಇದ್ದಾರೆ. ಅದರಿಂದ ಶೈನ್ ಫ್ರಮ್ ವಿತಿನ್ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿಂದ ಸಂತೋಷವಾಗಿರು, ಇದೆಲ್ಲ ನಿಜ, ಮತ್ತೆ ಒಂದು ಹೊಸ ಜೀವನ ಶುರು ಮಾಡೋಣ. ಅಲ್ಲಿ ಸಂತೋಷ ಇರುತ್ತೆ, ಸೆಲೆಬ್ರೇಷನ್ಸ್ ಇರುತ್ತೆ, ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಮುಂದೆ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಹಾಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೋಣ. ಏನು ನಡೆದಿದೆ ನಿಮ್ಮಿಬ್ಬರ ಮಧ್ಯೆ? ಇಲ್ಲೊಂದು ಸ್ಟಾರ್ ಕಾರ್ಡ್ ಬರ್ತಾರೆ, ಮತ್ತೊಂದು 7 ಆಫ್ ಕಪ್ಸ್, ಇಲ್ಲೊಂದು ಪೇಜ್ ಆಫ್ ಸಾರ್ಟ್ಸ್, ಮತ್ತೊಂದು ಏಸ್ ಆಫ್ ಕಪ್ಸ್, ಹಾಗೆ 8 ಆಫ್ ಕಪ್ಸ್ ಬರ್ತಾರೆ. ಬಾಟಮ್ನಲ್ಲಿ ಏನಿದೆ? ಕ್ವೀನ್ ಆಫ್ ವ್ಯಾಂಡ್ಸ್. ಯಾರ್ದೋ ಕಾರಣದಿಂದ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಬಿರುಕುಂಟಾಗಿತ್ತು ಅನ್ನೋದಿದೆ. ಕೆಲವರು ಬ್ರೇಕಪ್ ಮಾಡ್ಕೊಂಡಿದ್ರೆ, ಕೆಲವರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದೀರಾ. ಆದರೆ ಈ ಒಂದು ಗ್ಯಾಪಲ್ಲಿ ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ಕೊಂಡಿದ್ದಾರೆ. ನೀವು ಅವ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ, ತುಂಬ ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೋತಾ ಇದ್ದೀರಾ, ಹಾಗೆ ಏನೋ ಆಶಾಭಾವನೆಯಿಂದ ಇದ್ದೀರಾ. ಏನೇನೋ ಕಲ್ಪನೆಗಳಿತ್ತು, ಕನಸಿನ ಲೋಕದಲ್ಲಿದ್ರಿ. ಕೆಲವರು ಇಲ್ಲಿ ಸೋಷಿಯಲ್ ಮೀಡಿಯಾದಿಂದ ಮೀಟ್ ಆಗಿದ್ರೆ, ಕೆಲವರು ಒಟ್ಟಿಗೆ ಓದ್ತಾ ಇರಬಹುದು ಅಥವಾ ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಫ್ರೆಂಡ್ಶಿಪ್ ಬೆಳ್ಕೊಂಡಿದೆ, ಅಟ್ಯಾಚ್ಮೆಂಟ್ ಬೆಳೆದಿದೆ, ಆತ್ಮೀಯತೆ ಇದೆ. ಇಲ್ಲಿ ತುಂಬ ದಿನದಿಂದ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ರೂ ನೀವು ಅವ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ. ತುಂಬ ಆ ವ್ಯಕ್ತಿನ ಹಚ್ಕೊಂಡಿದ್ದೀರಾ, ಅಟ್ಯಾಚ್ಮೆಂಟ್ ಇದೆ. ಆದರೆ ಮನಸ್ಸು ಯಾಕೋ ಬೇಜಾರಲ್ಲಿದೆ. ವೆಯ್ಟ್ ಮಾಡ್ತಾ ಇದ್ದೀರಾ, ಎಷ್ಟೋ ಸರಿ ಮೂವ್ ಆನ್ ಆಗಬೇಕು ಅಂತ ಅನ್ಕೋತೀರಾ, ಆದರೆ ಮನಸ್ಸು ಕೇಳ್ತಾ ಇಲ್ಲ. ಒಂದು ವ್ಯಕ್ತಿನಲ್ಲಿ ಆತ್ಮೀಯತೆ ಬೆಳ್ಕೊಂಡಾಗ ಅದನ್ನು ತೆಗೆದುಹಾಕೋದು ತುಂಬ ಕಷ್ಟ, ಅವರನ್ನು ಮರೆಯೋದು ತುಂಬ ಕಷ್ಟ. ಹಾಗೆ ನಿಮಗಿಲ್ಲಿ ಅನ್ನಿಸ್ತಾ ಇದೆ. ಇದಕ್ಕೆ ಅವರೇ ಎನರ್ಜಿ ನೋಡೋಣ. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಕರೆಂಟ್ ಸಿಚುವೇಶನಲ್ಲಿ ಏನು ಫೀಲಿಂಗ್ಸ್ ಇದೆ? ದಿ ಫೆರಲೆಂಟ್ ಬರ್ತಾರೆ. ಹಾಗೆ 4 ಆಫ್ ಪ್ಯಾಂಟಿಕಲ್ಸ್, ಇಲ್ಲೊಂದು ಮೂನ್ ಕಾರ್ಡ್ ಇದೆ, ಹಾಗೆ ರೀಬರ್ತ್ ಇದೆ. ಇಲ್ಲೊಂದು ಪ್ರಿನ್ಸ್ ಆಫ್ ಸಾರ್ಟ್ಸ್, ಮತ್ತೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ ಬಾಟಮ್ನಲ್ಲಿ. ಇಲ್ಲೇನೋ ಇಬ್ಬರಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇದೆ, ಆದ್ದರಿಂದ ಇಬ್ಬರೂ ಭೇಟಿಯಾಗಿದ್ದೀರಾ. ಹಾಗೆ ಇಲ್ಲೊಂದು ಮೂನ್ ಎನರ್ಜಿ ಇದೆ, ಅಂದರೆ ಮನಸ್ಸಲ್ಲಿ ಏನೋ ತಳಮಳ ಇದೆ, ಏನೋ ಅನ್ಸರ್ಟನಿಟಿ ಇದೆ. ಯಾವುದೇ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ, ಏನೂ ಹೇಳೋಕ್ಕಾಗ್ತಾ ಇಲ್ಲ ನಿಮಗೆ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಆದರೆ ಮುಂದೆ ಇಲ್ಲೊಂದು ರೀಬರ್ತ್ ಇದೆ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಯಾವುದೇ ಆ್ಯಕ್ಷನ್ ತೊಗೊಳಕ್ಕಾಗದಿರೋದ್ರಿಂದ ಕಾರಣ ಇಲ್ಲದೆ ಎಲ್ಲರ ಮೇಲೂ ಸಿಟ್ಟು ಬರ್ತಾ ಇದೆ. ಅದು ಅವರ ಪ್ರೊಫೆಷನಲ್ ಲೈಫ್ಗೂ ಎಫೆಕ್ಟ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಆಗಾಗ ಫ್ರೆಂಡ್ಸ್ ಜೊತೆ ಕಿರಿಕಿರಿ ಮಾಡ್ಕೊಳ್ಳೋದಿದೆ. ಮನೆಯಲ್ಲೂ ಅಂಥ ಸಂತೋಷವಾಗಿಲ್ಲ, ಯಾಕೆಂದರೆ ಇಲ್ಲೊಂದು ಮೂನ್ ಎನರ್ಜಿಗೆ ಎಂಟರ್ ಆಗಿದ್ದಾರೆ. ಅದು ಸ್ವಲ್ಪ ಕಾಲ ಹಾಗೇ ಇರುತ್ತೆ. ಹಾಗಿರೋದ್ರಿಂದ ಮನಃಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ಮನಸ್ಸಲ್ಲಿ ಕಿರಿಕಿರಿ ಇರುತ್ತೆ. ಆದರೆ ಇದು ಸ್ವಲ್ಪ ದಿನ ಅಷ್ಟೇ. ಅದರ ಪಕ್ಕದಲ್ಲೇ ರೀಬರ್ತ್ ಕಾರ್ಡ್ ಬರ್ತಾ ಇದೆ. ನಂಬರ್ 10 ನಿಮಗೆ ಪ್ರಾಮಿನೆಂಟ್ ಆಗಿರುತ್ತೆ. ಅಲ್ಲೊಂದು ಪರಿಪೂರ್ಣತೆ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ. ಆದರೆ ಅದಕ್ಕೆ ಸ್ವಲ್ಪ ಕಾಲ ಕಾಯಬೇಕಾಗುತ್ತೆ. ನಿಮ್ಮ ನೆಗೆಟಿವಿಟಿಗಳನ್ನೂ ಕಡಿಮೆ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ
ಯೂನಿವರ್ಸಲ್ಲಿ ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ನೆಗೆಟಿವಿಟಿ ಆಗಿರಬಹುದು, ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಒಂದಲ್ಲ ಒಂದಿನ ಇದೆಲ್ಲ ಸರಿಯಾಗಬಹುದು. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ, ಸೆಲೆಬ್ರೇಷನ್ ಇದೆ, ಹಾಗೆ ಯು ವಿಲ್ ಕಮ್ ಟುಗೆದರ್ ಅನ್ನೋದು ಇದೆ. ಆದರೆ ಅದಕ್ಕೋಸ್ಕರ ಒಂದು ಟೈಮ್ ಇರುತ್ತೆ ಅಲ್ವಾ? ಆ ಟೈಮ್ಗೋಸ್ಕರ ಕಾಯಬೇಕಾಗತ್ತೆ, ಪ್ರೇ ಮಾಡ್ಕೋಬೇಕಾಗತ್ತೆ, ಆದಷ್ಟು ಪಾಸಿಟಿವ್ ಆಗಿರಬೇಕಾಗತ್ತೆ. ನಿಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ, ಒಳ್ಳೆಯದನ್ನು ಯೋಚನೆ ಮಾಡಿ. ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಓವರ್ ಥಿಂಕಿಂಗ್ ಮಾಡೋದು ಕಡಿಮೆ ಮಾಡ್ಕೊಂಡಾಗ ನಿಮ್ಮ ಕೆಲಸಗಳು ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇಲ್ಲಿ ಪ್ರಿನ್ಸ್ ಆಫ್ ಸಾರ್ಟ್ಸ್ ಹಾಗೆ ಕ್ವೀನ್ ಆಫ್ ಸಾರ್ಟ್ಸ್ ಹಿಂದೆ ಬಂದಿತ್ತು. ಆ ಸಿಟ್ಟು ಭಾವನೆಗಳನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗತ್ತೆ. ಹೌದು, ನಮ್ಮ ಕೆಲಸ ಯಾವುದೂ ಆಗಿಲ್ದಿರುವಾಗ, ನಿರಾಸೆ ಇದ್ದಾಗ ಸುಮ್ಮನೆ ಆದ್ರೂ ಸಿಟ್ಟು ಬರ್ತಾ ಇರತ್ತೆ. ಆದರೆ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರಬೇಕಲ್ವಾ? ಒಂದಲ್ಲ ಒಂದಿನ ಇದು ಸರಿಯಾಗತ್ತೆ. ಇದಕ್ಕೆ ಯೂನಿವರ್ಸಿಂದ ನಿಮ್ಗೇನು ಮೆಸೇಜ್ ಇದೆ? ಅವ್ರು ನಿಮ್ಗೇನೇನೋ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇಲ್ಲೊಂದು ಮೊರಾಲಿಟಿ, ಮತ್ತೊಂದು ಇಂಟಿಗ್ರೇಷನ್, ಹಾಗೆ ಪೋಸ್ಟ್ಪೋನ್ಮೆಂಟ್, ಔಟ್ಸೈಡರ್, ಇಲ್ಲೊಂದು ಸೈಲೆನ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ಪ್ರೆಸೆಂಟ್ ಸಿಚುಯೇಷನಲ್ಲಿ ಸೈಲೆಂಟ್ ಆಗಿದ್ದೀರಾ ಇಬ್ರೂ, ಆದರೆ ಒಳಗೆ ಭಾವನೆಗಳಿದೆ, ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಅವ್ರಿಗೂ ನಿಮ್ಮ ಬಗ್ಗೆ ಏನೇನೋ ಯೋಚನೆಗಳಿದೆ, ಏನೇನೋ ಹೇಳಬೇಕು ಅನಿಸುತ್ತೆ. ಆದರೆ ಈ ಕಾರ್ಡ್ಗಳ ಮುಖಾಂತರ ಅವರು ನಿಮಗೆ ಇದನ್ನೆಲ್ಲ ಹೇಳ್ತಾ ಇರಬಹುದು. ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಔಟ್ಸೈಡರ್ ಇದ್ದಾರೆ ನಿಮ್ಮಿಬ್ಬರ ಮಧ್ಯೆ. ನಿಮ್ಮ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ, ಪೋಸ್ಟ್ಪೋನ್ ಆಗ್ತಾ ಇದೆ. ಅದರ ಹಿಂದೆ ಯಾರೋ ಔಟ್ಸೈಡರ್ ಇದ್ದಾರೆ ಅನ್ನೋದಿದೆ. ಆದರೆ ನಿಮ್ಮಿಬ್ಬರಲ್ಲಿ ಇಂಟಿಗ್ರೇಷನ್ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಇವೆಲ್ಲ ಇರೋದ್ರಿಂದ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಇವೆಲ್ಲ ಕಾರಣಗಳಿಂದ ನೀವು ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಇದಕ್ಕೆ ನಿಮಗೆ ಏಂಜಲ್ಸ್ ಏನು ಹೇಳ್ತಾರೆ ಫೈನಲ್ ಆಗಿ ಕೇಳೋಣ. ಮುಂದೆ ಏನಿರಬಹುದು ನಿಮ್ಮ ಲೈಫಲ್ಲಿ? ಹೈಯರ್ ಪವರ್, ಮತ್ತೊಂದು ಟೈಮ್ ಫಾರ್ ಎ ನ್ಯಾಪ್, ಹಾಗೆ ಫೋಕ್ ಇನ್ ದಿ ರೋಡ್, ಮತ್ತೊಂದು ಟೈಮ್ ಟು ಗೋ, ಇಲ್ಲೊಂದು ಟ್ರೆಷರ್ ಐಲ್ಯಾಂಡ್, ಹಾಗೆ ಚಾಪ್ ವುಡ್. ಇಲ್ಲಿ ಯೂನಿವರ್ಸ್ ಇನ್ನರ್ ವರ್ಕ್ ಮಾಡ್ತಾ ಇದೆ ನಿಮ್ಮ ಬಗ್ಗೆ. ಇಲ್ಲೊಂದು ಹೈಯರ್ ಪವರ್ ಇದೆ. ಸ್ವಲ್ಪ ದಿನ ಇಲ್ಲಿ ಸೈಲೆನ್ಸ್ ಇದೆ, ಟೈಮ್ ಫಾರ್ ಎ ನ್ಯಾಪ್. ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ. ಆದರೆ ಇಲ್ಲಿ ನಿಮ್ಮ ದಾರಿನಲ್ಲಿ ಯಾರೋ ಅಡ್ಡ ಇದ್ದಾರೆ ಅನ್ನೋದು ಮತ್ತೆ ಮತ್ತೆ ಬರ್ತಾ ಇದೆ. ಔಟ್ಸೈಡರ್ ಇದ್ದಾರೆ, ಅದು ಟೈಮ್ ಟು ಗೋ. ಅವರ ಒಂದು ಎನರ್ಜಿ, ಆ ನೆಗೆಟಿವ್ ಎನರ್ಜಿ ಹೋಗೋ ಟೈಮ್ ಬಂದಿದೆ ಅನ್ನೋದು ಬರ್ತಾ ಇದೆ. ದಿನ ಕಳೆದ ಹಾಗೆ ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ಟ್ರೆಷರ್ ನಿಮಗೆ ಸಿಗ್ತಾ ಇದೆ ಅನ್ನೋದು ಬರ್ತಾ ಇದೆ. ಅಂದರೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ನಿಮ್ಮ ಮ್ಯಾನಿಫೆಸ್ಟ್ಗಳಾಗಿರಬಹುದು, ಪ್ರೇಯರ್ಸ್ಗಳಾಗಿರಬಹುದು, ಅದನ್ನು ಮುಂದುವರಿಸಿ ಅನ್ನೋದಿದೆ. ಹಾಗೆ ನಿಮಗೆ ಹೈಯರ್ ಪವರ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಯಾವುದೋ ಶಕ್ತಿ ನಿಮ್ಮಿಬ್ಬರ ಹಿಂದೆ ಇದೆ. ಅದರಿಂದ ನೀವಿಬ್ಬರು ಭೇಟಿ ಆಗಿದ್ದೀರಾ, ಕನೆಕ್ಟ್ ಆಗಿದ್ದೀರಾ. ನಿಮಗೂ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅವರು ನಿಮಗೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಿಂದ ಆದಷ್ಟು ಪಾಸಿಟಿವ್ ಆಗಿರಿ. ಮತ್ತೆ ಯು ವಿಲ್ ಕಮ್ ಟುಗೆದರ್ ಅನ್ನೋದು ಬರ್ತಾ ಇದೆ. ನಿಮಗೂ ಜೀವನದಲ್ಲಿ ಸ್ಟೆಬಿಲಿಟಿ ಬೇಕು, ಜೀವನ ಪೂರ್ತಿ ಇಬ್ಬರು ಜೊತೆಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದಿದೆ. ಅದಕ್ಕೆಲ್ಲ ಹೈಯರ್ ಪವರ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಇದನ್ನೆಲ್ಲ ಅವರು ನಿಮ್ಗೆ ಇವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.